ಓಂ ಶ್ರೀ ಗುರುಭ್ಯೋ ನಮಃ. ಸಾತ್ವರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ. ಗುರುಬಂಧುಗಳಿಗೆ ನನ್ನ ಪ್ರಣಾಮಗಳು. ಗುರುವಿನಿಚ್ಛೆ ಇದ್ದರೆ ಅವನನ್ನು ಅಲ್ಲಿಗೆ ಕರೆಸಿಕೊಳ್ಳುತ್ತಾರೆ. ಈ ಘಟನೆ ಗುರುನಾಥರು ವಿಶ್ವವ್ಯಾಪಕರಾದ ದಿನ ನಡೆದಿದ್ದು. ಆ ದಿನ ಬೆಳಗ್ಗೆ ಗುರುಬಂಧು ಒಬ್ಬರ ಮಗನನ್ನು ಯಾರೋ ಅಪಹರಿಸಿ ಕರೆದೊಯ್ದಿದ್ದರು. ಇವನು ಯಾರನ್ನೂ ವಹಿಸಿಕೊಂಡು ಅವರಿಗೆ ಸಹಾಯ ಮಾಡಲು ಹೋದ ಕಾರಣ ಒಂದು ಗುಂಪಿನವರು ಇವನನ್ನು ಅಪಹರಣ ಮಾಡಿದ್ದರು. ಈ ವಿಚಾರದಿಂದ ಕಂಗೆಟ್ಟು ಪೊಲೀಸರಿಗೆ ದೂರು ನೀಡದಿರದೆ ಮಗನ ಜೀವನಕ್ಕೇನಾದರೂ ಅಪಾಯವಾದೀತೆಂದು ಚಿಂತಿಸುತ್ತಾ ಆ ದಂಪತಿಗಳು ದಿನರಾತ್ರಿ ಗುರುನಾಥರ ಭಾವಚಿತ್ರದ ಮುಂದೆಯೇ ಜಾಗರಣೆ ಮಾಡುತ್ತಿದ್ದಾಗ ಸುಮಾರು ಬೆಳಗಿನ ಜಾವ 5 ಗಂಟೆಗೆ ಗುರುನಾಥರು ವಿಶ್ವವ್ಯಾಪಕರಾದ ವಿಚಾರ ತಿಳಿಯಿತು. ಏನು ಮಾಡುವುದೆಂದು ಯೋಚಿಸಿ ಕೊನೆಗೆ ಆಗಿದ್ದಾಗಲಿ ಸಖರಾಯಪಟ್ಟಣಕ್ಕೆ ಹೋಗೋಣ, ಗುರುವಿನಿಚ್ಛೆ ಇದ್ದರೆ ಅವನನ್ನು ಅಲ್ಲಿಗೆ ಕರೆಸಿಕೊಳ್ಳುತ್ತಾರೆ ಎಂದು ನಿರ್ಧರಿಸಿ ಸಖರಾಯಪಟ್ಟಣಕ್ಕೆ ಬಂದರು. ಮಧ್ಯಾಹ್ನ ಸುಮಾರು 1 ಗಂಟೆಗೆ ಅವರ ಮಗನು ದೂರವಾಣಿ ಕರೆ ಮಾಡಿ ನೀವೆಲ್ಲ ಎಲ್ಲಿದ್ದೀರಿ ಎಂದು ಕೇಳಿದನಂತೆ. ಗುರುನಾಥರು ವಿಶ್ವವ್ಯಾಪಕರಾದ ವಿಚಾರ ತಿಳಿದು ಅವನು ನನಗೇನೂ ಆಗಿಲ್ಲ, ನನ್ನನ್ನು ಬಿಟ್ಟುಬಿಟ್ಟರು, ನಾನು ಅಲ್ಲಿಗೆ ಬರುತ್ತೇನೆ ಎಂದು ಹೇಳಿದ್ದಲ್ಲದೆ ಅಪರಾಹ್ನ 4 ಗಂಟೆ ವೇಳೆಗೆ ಸಖರಾಯಪಟ್ಟಣಕ್ಕೆ ಬಂದು ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿದನಂತೆ. ಓಂ ಶ್ರೀ ಗುರುಭ್ಯೋ ನಮಃ. ನಿಮ್ಮ ಮನೆಗೆ ಬಂದಾಯ್ತಲ್ಲ ಮತ್ತೇಕೆ? ಗುರುಬಂಧು ಒಬ್ಬರಿಗೆ ಗುರುನಾಥರು ದೂರವಾಣಿ ಕರೆ ಮಾಡಿ ನಾನು ಈ ದಿನ ನಿಮ್ಮ ಮನೆಗೆ ಬರುತ್ತಿದ್ದೇನೆ ಎಂದು ಹೇಳಿದರಂತೆ. ಸಂತಸಗೊಂಡ ಬಂಧುಗಳು ಮನೆಯ ಮುಂದೆ ಸಾರಿಸಿ ರಂಗೋಲಿ ಹಾಕಿ ಮನೆಯೆಲ್ಲ ಸಜ್ಜುಗೊಳಿಸಿ ಅವಲಕ್ಕಿ ತಿಂಡಿಯನ್ನು ಮಾಡಿ ಸಂಭ್ರಮದಿಂದ ಗುರುನಾಥರಿಗೋಸ್ಕರ ಕಾಯುತ್ತಿದ್ದರು. ಸುಮಾರು ರಾತ್ರಿ 9 ಗಂಟೆಯಾದರೂ ಗುರುನಾಥರು ಬಾರದಿದ್ದನ್ನು ಕಂಡು ಅವರು ಬೆಳಗ್ಗೆ ಗುರುನಾಥರು ಇವರೊಂದಿಗೆ ಮಾತನಾಡಿದ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿದಾಗ ಗುರುನಾಥರು ನಿಮ್ಮ ಮನೆಗೆ ಬಂದಾಯಿತಲ್ಲ ಮತ್ತೇಕೆ ಎಂದರು. ಇವರು ಆಶ್ಚರ್ಯದಿಂದ ಯಾವಾಗ ಬಂದಿರಿ ಎಂದು ಕೇಳಿದಾಗ ನಾವು ಇಂಥ ಹೊತ್ತಿಗೆ ಬಂದಿದ್ದೆ, ಮನೆಯ ಮುಂದೆ ಈ ರೀತಿ ರಂಗೋಲಿ ಹಾಕಿದ್ದರು, ತಿನ್ನಲು ಅವಲಕ್ಕಿ ತಿಂಡಿ ಕೊಟ್ಟರು ಇತ್ಯಾದಿ ಕರಾರುವಕ್ಕಾದ ವಿವರಣೆ ನೀಡುತ್ತಾ ಹೋದಾಗ ಗುರುನಾಥರು ಯಾವಾಗ ಬಂದು ಹೋದರೆಂದು ಅರ್ಥವಾಗದೆ ದಂಗಾದರು. ಆದರೆ ಗುರುನಾಥರು ಇವರ ಮನೆಗೆ ಬಂದಿದ್ದಾಗಿ ಹೇಳಿದ ಸಮಯದಲ್ಲಿ ಮನೆಯ ಮುಂದೆ ಬಂದ ನಾಯಿಗೆ ಪ್ರಸಾದ ಇಟ್ಟಿದ್ದರು. ಇದನ್ನು ನೆನೆದಾಗ ಅವರಿಗೆ ರೋಮಾಂಚನವಾಯಿತು. ಓಂ ಶ್ರೀ ಗುರುಭ್ಯೋ ನಮಃ.